ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಅವರ ಅಂತಿಮ ವಿಧಿವಿಧಾನ ಸಾಗ್ತಾ ಇದೆ. ಶರಣಬಸಪ್ಪ ಅಪ್ಪ ಅವರ ಸಮಾಧಿ ಸುತ್ತಲೂ ಪಲ್ಲಕ್ಕಿ ಪ್ರದಕ್ಷಿಣೆಯನ್ನ ಹಾಕಲಾಗ್ತಿದೆ. ಶರಣಬಸಪ್ಪ ಅಪ್ಪ ಅವರ ಸಮಾಧಿ ಸುತ್ತಲೂ ಪಲ್ಲಕ್ಕಿ ಪ್ರದಕ್ಷಿಣೆಯನ್ನ ಹಾಕಲಾಗ್ತಿದೆ. ಸಮಾಧಿ ಸುತ್ತಲೂ 5 ಸುತ್ತು ಪಲ್ಲಕ್ಕಿ ಮೆರವಣಿಗೆ ನೆರವೇರ್ತಾ ಇದೆ. ವಿಭೂತಿ ಬಿಲ್ವ ಪತ್ರಿಯಲ್ಲಿ ಲೀನ ಹಾಕಲಿದ್ದಾರೆ. ಶರಣಬಸಪ್ಪ ಅಪ್ಪ ಅವರ ಈ ಅಂತಿಮ ವಿಧಿವಿಧಾನ ಸಾಗ್ತಿರೋದು 10,000 ಗೋವಿನ ಸಗಣಿಯಿಂದ ತಯಾರಿಸಿರುವಂತಹ ವಿಭೂತಿ ಇದು. 8,000 ರುದ್ರಾಕ್ಷಿಯ ಜೊತೆಗೆ ಬಿಲ್ವ ಪತ್ರಿಯಲ್ಲಿ ಲೀನರಾಗ್ತಿದ್ದಾರೆ ಅಪ್ಪಾಜಿಯವರು. ಈಗಾಗಲೇ ಸಿದ್ಧಗೊಂಡಿರುವಂತಹ ಕ್ರಿಯಾ ಸಮಾಧಿ ಮಂಟಪ, ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ವಿಧಿವಿಧಾನಗಳು ಸಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಪಲ್ಲಕ್ಕಿಯನ್ನ ಮೆರವಣಿಗೆ ಮಾಡಲಾಗ್ತಿದೆ. ಅಂತಿಮ ವಿಧಿವಿಧಾನ ಇದು. ಶಾಸ್ತ್ರಬದ್ಧವಾಗಿ ಸಂಪ್ರದಾಯದಂತೆ ಅಪ್ಪಾಜಿಯವರನ್ನ ಕಳಿಸಿಕೊಡುವಂತಹ ಕ್ಷಣ ಇದು. ದೊಡ್ಡ ಸಂಖ್ಯೆಯಲ್ಲಿ ಅವರ ಭಕ್ತಾಭಿಮಾನಿಗಳು ನಾಡಿನೆಲ್ಲೆಡೆಯಿಂದ ಬಂದಿದ್ದಾರೆ. ಈಗಾಗಲೇ ಸಿದ್ಧಗೊಂಡಿರುವಂತಹ ಕ್ರಿಯಾ ಸಮಾಧಿಯ ಮಂಟಪದತ್ತ ಸಾಕ್ತಿರೋದು. ಪಲ್ಲಕ್ಕಿಯ ಮೂಲಕವಾಗಿ 5 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ಅಂತಿಮ ಕ್ರಿಯೆಯನ್ನ ನೆರವೇರಿಸುತ್ತಿದ್ದಾರೆ. ಜೊತೆಯಲ್ಲಿ ಅಪ್ಪಾಜಿಯವರು 10,000 ಗೋವಿನ ಸಗಣಿಯಿಂದ ತಯಾರಿಸಿರುವಂತಹ ವಿಭೂತಿ, ಜೊತೆಯಲ್ಲಿ 8,000 ರುದ್ರಾಕ್ಷಿಯ ಜೊತೆಗೆ ಬಿಲ್ವ ಪತ್ರೆಯಲ್ಲಿ ಲೀನರಾಗ್ತಾರೆ. ಈಗಾಗಲೇ ಸಿದ್ಧ ಮಾಡಿದ್ದಾರೆ ಕ್ರಿಯಾ ಸಮಾಧಿಯ ಮಂಟಪ. ಪಲ್ಲಕ್ಕಿಯಲ್ಲಿ ಅವರನ್ನ ಕೂರಿಸಿ ಆ ಕೊನೆ ಕ್ಷಣದ ಅಂತಿಮ ಮೆರವಣಿಗೆಯನ್ನ ಮಾಡಲಾಗ್ತಿದೆ. ಭಕ್ತಾಭಿಮಾನಿಗಳು ಎಲ್ಲರೂ ಕೂಡ ಅವರ ಆಶೀರ್ವಾದವನ್ನ ಪಡ್ಕೊಂತಿದ್ದಾರೆ. ಅವರನ್ನ ಕಣ್ತುಂಬಿಸ್ಕೊಳ್ತಿದ್ದಾರೆ. ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡಿದ್ದಾರೆ ಅವರ ಭಕ್ತಾಭಿಮಾನಿಗಳು. ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರನ್ನ ಶೀಘ್ರವಾಗಿ ಕರ್ಕೊಂಡು ಬರಬೇಕು.
ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಸದ್ಯ ಕೊನೆಯ ಅಂತಿಮ ವಿಧಿವಿಧಾನಗಳು ಸಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ತುಂಬಿದ್ದಾರೆ, ಶಿವನಾಮ ಸ್ಮರಣೆಯನ್ನ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲ ವಿಧಿವಿಧಾನ ಮುಕ್ತಾಯ ಆಗಿ ಎಲ್ಲ ಕಾರ್ಯವೂ ಕೂಡ ಅಂತ್ಯ ಆಗುತ್ತೆ. ಭಕ್ತಾಭಿಮಾನಿಗಳು ಸೇರಿದ್ದಾರೆ, ಅವರನ್ನ ಕೊನೆಯ ಬಾರಿ ಕಣ್ತುಂಬಿಕೊಳ್ತಿದ್ದಾರೆ. ಜೊತೆಯಲ್ಲಿ ವಿವಿಧ ಮಠದ ಮಠಾಧೀಶರು ಕೂಡ ಈ ಒಂದು ಕೊನೆಯದಾಗಿರುವಂಥ ಕಾರ್ಯದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಸಾಂಪ್ರದಾಯಿಕವಾಗಿ ಶಾಸ್ತ್ರಬದ್ಧವಾಗಿ ಅವರನ್ನ ಕಳುಹಿಸಿಕೊಡುವಂಥ ಕಾರ್ಯ ಆಗ್ತಿದೆ. ಮಹಾ ದಾಸೋಹಿಯವರು ಹೀಗಾಗಿ ಈಗಾಗಲೇ DCM DK ಶಿವಕುಮಾರ್ ಅವರು ಅವರ ಅಂತಿಮ ದರ್ಶನವನ್ನು ಪಡಿತಾರೆ. ಜೊತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಇತರ ಸಚಿವರು, ಜನಪ್ರತಿನಿಧಿಗಳು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಸದ್ಯ ಶಾಸ್ತ್ರಬದ್ಧವಾಗಿ ಅವರನ್ನ ಕಳಿಸಿಕೊಡುವಂತಹ ಕಾರ್ಯ ಅಂತ್ಯಕ್ರಿಯೆ ಸಾಗ್ತಾ ಇದೆ. ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಅವರನ್ನ ನೆನಪಾಡ್ಕೊಂತ ಕಣ್ಣಂಚಿನಲ್ಲಿ ನೀರು ಹಾಕ್ತಿದ್ದಾರೆ. ಜೊತೆಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಅಂತಿಮ ದರ್ಶನವನ್ನ ಪಡ್ಕೊಳ್ತಿದ್ದಾರೆ. ಈ ಅಂತ್ಯಕ್ರಿಯೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಆ ಭಾಗದ ಎಲ್ಲ ಜನಪ್ರತಿನಿಧಿಗಳು ಕೂಡ ಭಾಗಿಯಾಗಿರುವಂಥದ್ದು. ಯಾಕಂದರೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಂತೂ ದೊಡ್ಡ ಸಂಖ್ಯೆಯ ಅವರ ಸೇವೆ ಇದೆ, ಅವರ ಕೊಡುಗೆ ಅಪಾರ. ಆ ನಿಟ್ಟಿನಲ್ಲಿ ರಾಜ್ಯದ ನಾನಾ ಮೂಲೆಯಿಂದ ಭಕ್ತಾಭಿಮಾನಿಗಳು ಬಂದು ನಿಜಕ್ಕೂ ದುಃಖದ ಮಡುವಿನಲ್ಲಿದ್ದಾರೆ. ಲಿಂಗೈಕ್ಯರಾಗಿರುವಂಥ ಪೂಜ್ಯರನ್ನ ಅಂತಿಮವಾಗಿ ಕೊನೆಯ ಬಾರಿ ನೋಡಿ ಕಣ್ಣಂಚಿನಲ್ಲಿ ನೀರನ್ನು ಹಾಕ್ತಾ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಭಕ್ತಾಭಿಮಾನಿಗಳು. ಇನ್ನೇನು ಕೆಲವು ಹೊತ್ತಿನಲ್ಲಿ ಎಲ್ಲ ಕಾರ್ಯವೂ ಕೂಡ ಅಂತ್ಯ ಆಗುತ್ತೆ. ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರನ್ನ ಶೀಘ್ರವಾಗಿ ಕರ್ಕೊಂಡು ಬರಬೇಕು.